ಆರ್ ಸಿ ಬಿ ಆಡೋದು ಯಾವಾಗಲೂ ನಿಯತ್ತಾಗಿ ಆಡ್ತಾರೆ. ಅಜಿಂಕ್ಯ ರಹಾನೆ ಎಷ್ಟು ದೂರ ಇದ್ರು ಅವರು ಹೋಗೂ ನೋಡಿಲ್ಲ. ಇದು ಆ್ಯಕ್ಚುಲಿ ಸಖತ್ತಾಗಿದೆ. ಇದು ನೋಡಿ ತಿಕ್ಕಾಗಿ ಹಿಂಗಿದೆ, ಫುಲ್ ಚೀಸಿ. ಹೌದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಏನಾಯಿತು ಗೈಸ್, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ನೋಡ್ಬೋದು. ಗಾಳಿ ಕೂಡ ಇದೆ, ಮಳೆ ಕೂಡ ಇದೆ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ, ಅಲ್ಲಿ ಲೈಟ್ ಇರೋದ್ರಿಂದ. ಸಡನ್ನಾಗಿ ಹೆವಿ ಮಳೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಆ್ಯಕ್ಚುಲಿ ಮಳೆ ಬರೋಲ್ಲ. ಹೆವಿ ಬಿಸಿಲಿತ್ತು ಮಧ್ಯಾಹ್ನದಿಂದ. ನಾಳೆ ನಿನ್ನೆ ಅಷ್ಟೊಂದೇನು ಬಂದಿಲ್ಲ. ಕಣ್ಣಿಗೆಲ್ಲ ಹಂಗಲ್ಲ ಹಾಕೋತಾರ. ಇವ್ಳಿಗೆ ಚೀಸ್ ಯಾವುದಾದ್ರು ಚೀಸ್ ಪಿಜ್ಜಾ ಮಾಡಿಕೊಡ್ಬೇಕಂತೆ. ಸೊ ಬ್ರೆಡ್ಡಲ್ಲಿ ಮಾಡ್ತೀನಿ ಇವಾಗ, ನೋಡೋಣ ಹೇಗೆ ಬರುತ್ತಂತ. ಇಲ್ಲಿ ಕಬಾಬ್ ತಂದಿದ್ದೀನಿ. ಕಬಾಬ್ ತಿನ್ನೋದು ಬಿಟ್ಟು ನೋಡಿ ಹೆಂಗಾಗಿದೆ ನೋಡಿ ಇವನಿಗೆ. ಸರಿ, ಇಲ್ಲೇನು ಮಾಡ್ಕೊಂಡ ಮತ್ತೆ? ಅಜ್ಜಿನ ಮನೆಯಲ್ಲಿ ಬಿದ್ದ ಇಲ್ಲೂ ಆಗಿದೆ. ನೀನು ಇವಾಗ ತಲೆ ಹೊಡ್ಕೋತೀಯ ಅಷ್ಟಲ್ವಾ? ನೋಡು, ನೀನು ಹೋಗಿ ಕುತ್ಕೊ. ನೀನು ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ನೀಟಾಗಿ. ನೀನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆಯಾ? ಸರಿ ಜರ್ಗು. ಬ್ರೆಡ್ ತಗೋ. ನಾನು ಮಾಡಿಕೊಡ್ತೀನಿ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿದ್ರು. ಬೀಳ್ತೀಯಾ ಹೇಳ್ತಾ ಇದೀನಿ, ಕೆಳಗಡೆ ಹೇಳಿ. ಫುಲ್ ಹಾಕ್ಬಿಡೋದು ಇದ್ರ ಮೇಲೆ. ಹೇಳಿದ್ದೆ, ಏನು ಮಾಡೋಣ? ಇದು ಕ್ಲೋಸ್ ಮಾಡೋದು ಎಲ್ಲಿದೆ? ಅದು ತಗೋ ಸಂಜು. ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋದು. ಆ್ಯಕ್ಚುಲಿ ಇನ್ನೊಂದು ಎಗ್ ಹಾಕ್ಬೇಕಾಯ್ತು, ಪರವಾಗಿಲ್ಲ ಆದರೂ ಓಕೆ. ಈರುಳ್ಳಿ, ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಹಾಕಿ ಲಾಸ್ಟಲ್ಲಿ ಫುಲ್ಲು ಚೀಸ್ ಹಾಕೋದು. ಬರುತ್ತೆ, ಫುಲ್ಲು ಚೀಸ್ ಇದು. ಆಯಿತು. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡ್ಬೇಕು. ಆ್ಯಕ್ಚುಲಿ ಇದು ಕರೆಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಮಾಡಿ ಕೊಡ್ತಾಯಿದ್ದೀನಿ ಅಷ್ಟೇ. ಇದ್ರ ಮೇಲೆ ನಿಮ್ಮ ಇಷ್ಟ. ಇಲ್ಲಾಗಿಲ್ಲ ಏನಿಲ್ಲ. ಈ ಬ್ರೆಡ್ ಹಾಕ್ಬಾರ್ದು, ಇನ್ನೊಂದು ಬ್ರೆಡ್ ಬರುತ್ತಲ್ಲ ಸ್ಕ್ವೇರು ಇಲ್ಲ ಟ್ರಯಾಂಗಲ್ ಶೇಪ್, ಆ ಬ್ರೆಡ್ ಹಾಕಿದ್ರೆ ಇನ್ನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಳು ಅರ್ಜೆಂಟಾಗೆ ಇವಾಗ ಮಾಡಿಕೊಡು ಅಂತ. ಕಬಾಬ್ ತಂದಿದ್ರೆ ಬೇಡ ಅಂತೆ. ಕ್ರಿಸ್ಪಿ ಆಗಿದೆ ಫುಲ್. ಹೌದು. ನೆಕ್ಸ್ಟ್ ಟೈಮು ಇನ್ನೂ ಪರ್ಫೆಕ್ಟಾಗಿ ಮಾಡೋದ. ಬೆಣ್ಣೆ ತರಿಸೋಣ ಬಿಡು. ಫೈನಲಿ ರೆಡಿ. ಬನ್ನಿ. ಬ್ರೆಡ್ ಇದೆ ಅಲ್ಲ, ಬೇರೆ ಥರ ತರಬೇಕಾಯ್ತು. ಬ್ರೆಡ್ಡು ಫುಲ್ಲು ಬಿಸಿ ಇದೆ. ನೋಡಿ ತುಂಬ ಚೆನ್ನಾಗಿದೆ. ಇನ್ನೊಂದು ಎಗ್ ಹಾಕ್ಬೇಕಾಯಿತು. ಇನ್ನೊಂದು ಎಗ್ ಹಾಕಿ ಫುಲ್ ಕೆಳಗಡೆ ಕುತ್ಕೊಳ್ಳಿ ಇಬ್ರು. ನೀವಿಬ್ರು ಕೆಳಗಡೆ ಕುತ್ಕೊಳ್ಳಿ. ಹೋಗು, ನಿಮ್ಮ ಮಮ್ಮಿ ಕೊಡೋದು ಒಂದು ಬಿಸಿದ. ಹೋಗು. ಈ ಥರ ಮನೇಲೆ ನೋಡಿ ಆರಾಮಾಗಿ ಮಾಡ್ಕೊಂಡು ಹೆಂಗೆ ತಿನ್ಬೋದು. ಡೈಸ್ಡ್ ಚೀಸ್ ಅಂತ.
ಅದೊಂದು ದೊಡ್ಡ ಪ್ಯಾಕೆಟ್ ತಂದುಬಿಟ್ರೆ ಆರಾಮಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು. ಈ ಸೈಡ್ ಪಿಜ್ಜಾನೂ ಆಯಿತು, ಈ ಸೈಡ್ ಎಗ್ಗು ಆಯಿತು, ಪಿಜ್ಜಾನೂ ಆಯಿತು. ಇದು ಆ್ಯಕ್ಚುಲಿ ಸಖತ್ತಾಗಿದೆ. ಇದು ನೋಡಿ ತಿಕ್ಕಾಗಿ ಹಿಂಗಿದೆ. ಆ್ಯಕ್ಚುಲಿ ಸಖತ್ತಾಗಿದೆ. ನೋಡಿ ಚೀಸು. ಏಯ್ ಸುಮ್ಮನೆ ಮುಟ್ಬೇಡ ನೀನು ತಿನ್ನು ತೋ. ಫುಲ್ ಚೀಸಿ. ಸೂಪರ್ ಇದೆಯಾ? ಏನಾಯ್ತು? ಡ್ಯಾನ್ಸಾ? ಆಯ್ತಾ? ಖುಷಿನಾ ನಿನಗೆ? ಹ್ಞೂ ಇನ್ನೊಂದಾ? ಇವಾಗಲ್ಲ ಹೋಗು. ಇವಾಗ ಯಾರು ಮಾಡ್ತಾರೆ? ಇವಾಗ ನನ್ನ ಕೈಲಾಗಲ್ಲ. 2000 years later. ನೆನ್ನೆ ಸಖತ್ತಾಗಿ ಮಳೆ ಬಂದಿದೆ, ಬಟ್ ತುಂಬ ಜಾಸ್ತಿ ಏನಿಲ್ಲ, ಲೈಟಾಗಿ ಬಂದ್ಬಿಟ್ಟು ನಿಂತಿದೆ. ಸ್ವಲ್ಪ ಕೂಲ್ ಇದೆ ಸದ್ಯ. ವೆದರ್ ಈ ಥರ ಇರ್ಬೇಕು ಬೆಂಗಳೂರಲ್ಲಿ. ಫುಲ್ಲು ಕೂಲ್ ಇದೆ, ಮಳೆ ಕೂಡ ಇಲ್ಲ, ಬಟ್ ಮೋಡ ಇದೆ, ಮಳೆ ಬರೋ ಚಾನ್ಸಸ್ ಇದೆ ಆ್ಯಕ್ಚುಲಿ. ಎಷ್ಟು ದಿನ ಆಗಿತ್ತು ಸೀರಿಯಸ್ಸಾಗಿ ಈ ಥರ ಒಂದು ವೆದರ್ ನೋಡಿ ಬೆಂಗಳೂರಲ್ಲಿ. ಗೈಸ್, ನಿನ್ನೆ ಮ್ಯಾಚ್ ಯಾರ್ಯಾರು ನೋಡಿದ್ದೀರಾ? ಮುಂಬೈ ಮತ್ತು KKR. ಸೊ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಸ್ ಆಗಬೇಕಾದ್ರೆ ಅಲ್ಲೊಂದು ಗ್ಲಿಚ್ ನಡೀತು. ಗ್ಲಿಚ್ ಅಂತ ಹೇಳೋಕ್ಕಾಗಲ್ಲ, ಅದು ಕ್ಯಾಮ್ರಾನ ಅಲ್ಲಿ ಫೋಕಸ್ ಮಾಡಿಲ್ಲ, ಬೇರೆ ಕಡೆ ಫೋಕಸ್ ಮಾಡಿಬಿಟ್ಟು ಮತ್ತೆ ತೋರಿಸ್ತಾರೆ. 1-2-3 ಸೆಕೆಂಡ್ಸ್ ಇರ್ಬೋದು ಅದು. ಸೊ ಇದನ್ನು ಏನು ಹೇಳ್ತೀರಾ ಗೈಸ್? ಸೊ RCBಗೆ ಒಂದು ಕ್ಯಾಚನ್ನ ಎಷ್ಟು ಇದು ಮಾಡಿದ್ರು, ಏನು ಹೇಳಿ, ಫಿಲ್ ಸಾಲ್ಟ್ ಕ್ಯಾಚ್ ಹಿಡ್ದಿದ್ದು, ಅದು ಔಟೇ ಅಲ್ಲ ಅಂತ ಕ್ಲೀನ್ ಔಟ್ ಅದು. RCB ಆಡೋದು ಯಾವಾಗಲೂ ನಿಯತ್ತಾಗಿ ಆಡ್ತಾರೆ. ಈ ಥರ ಫಿಕ್ಸಿಂಗ್ ಎಲ್ಲ ಮಾಡ್ಕೊಂಡು ಆಡೋದಿದ್ರೆ 18 ವರ್ಷದಲ್ಲಿ ನಾವು ಹಬ್ಬ ಅಂದರೂ 7-8 ಕಪ್ನ ಗೆದ್ಬಿಡ್ಬೋದಾಗಿತ್ತು. ನಾವು ಆಡೋ ಥರ ನಿಯತ್ತು ಯಾರೂ ಆಡಲ್ಲ, ಯಾವ ಟೀಮ್ ಕೂಡ ಆಡಲ್ಲ. ನಾವು ನಿಯತ್ತಾಗಿ ಆಡೋದಕ್ಕೇ ಇಡೀ ವರ್ಲ್ಡಲ್ಲೇ RCBಗೆ ಅಷ್ಟು ಸಪೋರ್ಟ್ ಇರೋದು, ಬೇರೆ ಯಾವ ಟೀಮ್ಗೂ ಇಲ್ಲ. ಅಜಿಂಕ್ಯ ರಹಾನೆ ಎಷ್ಟು ದೂರ ಇದ್ದರು, ಅವರು ಹೋಗೂ ನೋಡಿಲ್ಲ. ನನಗೆ ಅದು ಆಶ್ಚರ್ಯ ಆಗಿದ್ದು, ಅವರಲ್ಲೇ ನಿಂತಿದ್ದಾರೆ. ನೀವು ಬೇಕಾದ್ರೆ ಇನ್ನೊಂದ್ಸತಿ ಚೆಕ್ ಮಾಡಿ ಗೈಸ್. ನೀವೇ ಕಮೆಂಟಲ್ಲಿ ತಿಳಿಸಿ, RCB ಯಾವತ್ತಾದರೂ ಚೀಟಿಂಗ್ ಮಾಡಿದಾರಾ, ಇಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡಿದಾರಾ? ಇದುವರೆಗೂ ಏನೂ ಇಲ್ಲ, ಎಲ್ಲ ನ್ಯಾಯವಾಗಿ ಆಡಿದ್ದೀವಿ. ಅದಕ್ಕೆ ನಾವು ಒಂದು ಕಪ್ ಗೆಲ್ಲೋಕ್ಕೆ ಎಷ್ಟು ವರ್ಷ ನಾವು ತೊಗೊಂಡಿದ್ದೀವಿ. ಯಾವಾಗ ಫಿಲ್ ಸಾಲ್ಟು ಕ್ಯಾಚ್ ಹಿಡ್ದಿದ್ರು ಎಷ್ಟೊಂದು ಕ್ಯಾಮ್ರಾ ಇತ್ತು, ಯಾಕೆ ತೋರಿಸ್ಬೇಕಾಯಿತು ಅಂತ ಎಷ್ಟೊಂದು ಜನ ಹೇಳ್ತಾಯಿದ್ರು. ಇವಾಗಲೂ ಅಷ್ಟೇ, ಎಷ್ಟೊಂದು ಕ್ಯಾಮ್ರಾ ಇತ್ತು ತಾನೇ, ಅದೇನು ಗ್ಲಿಚ್ ಆಗ್ಬಿಡ್ತು. ಬೇರೆ ಜಾಗನ ತೋರಿಸ್ತವ್ರೆ, ಗ್ಲಿಚ್ ಹೆಂಗಾಯ್ತು? ಅದು ಗ್ಲಿಚ್ಚೇ ಅಲ್ಲ ಅದು ಆ್ಯಕ್ಚುಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ರೈಟ್ ಸೈಡೆಲ್ಲ ಲೆಫ್ಟ್ ಸೈಡಲ್ಲಿ ಬರ್ತಾ ಇರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋ ಹಾಕಿದ್ದೆ ಇದ್ರ ಬಗ್ಗೆನೇ. ಸೊ ಆಲ್ಮೋಸ್ಟ್ 99.99% ಹೇಳಿರೋದು ಔಟ್ ಅಂತ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನನ್ನ ಪ್ರೊಫೈಲ್ನ. ನೀವೇನಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಕೂಡ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಯೂಟ್ಯೂಬಲ್ಲಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.